ವೀಕ್ಷಕರೇ, ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ಇವತ್ತು ವಿಶೇಷ ಅಂದರೆ, ಮಗಳಿಗೆ ರಜೆ ಇತ್ತು, ಮಗನಿಗೂ ರಜೆ ಇದೆ. ರಜೆ ಇದ್ದಾಗ ಎಲ್ಲೂ ಕರ್ಕೊಂಡೋಗಲ್ಲ ಅಂತೇಳಿ ಭಾಳ ಹಠ ಮಾಡ್ತಾಯಿದ್ರು. ಸುಮಾರು 2 ವರ್ಷ ಆಗಿತ್ತು ನಾವೆಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಮನೆಯಿಂದೆಲ್ಲ ಹೊರಟಿದ್ದೀವಿ. ಹೀಗೆ ಹೋಗ್ತಾ ಹೋಗ್ತಾ ನಾವೆಲ್ಲೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಒಂದು ವಾರದಿಂದ ಡಿಸೈಡ್ ಮಾಡ್ತಾಯಿದ್ರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋಣ ಅಂಥೇಳಿ. ಕೊನೆಗೆ ಬೇರೆ ಎಲ್ಲೂ ಬೇಡ, ಗೋವಾಗೆ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಗೋವಾಗೆ ಹೋದ್ವಿ. ಹಾಗೆ ಆನ್ ದ ವೇ ದಾವಣಗೆರೆಯಿಂದ ಗೋವಾಗೆ ಹೊರಡಬೇಕಾದ್ರೆ ಹುಬ್ಳಿ ಹತ್ತತ್ರ ಒಂದು ಹೋಟೆಲ್ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಅದು. ಆ ಹೋಟೆಲ್ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಮಿಶ್ರ ಪೇಡ ಅವ್ರದ್ದು ಹೋಟೆಲ್. ಅದು ಭಾಳ ಬ್ಯೂಟಿಫುಲ್ ಇದೆ. ಹಾಗೆಯೇ ಅದು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಆ ಹೋಟೆಲಲ್ಲಿ ಹೋಗಿಬಿಟ್ಟು ಅಲ್ಲೇ ನಾವು ತಿಂಡಿ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ವಿ. ನಾವು ಏನೂ ತಿಂಡಿ ತಿಂದಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲೆಲ್ಲ ನಿಲ್ಲಿಸಿದ್ವಿ. ಭಾಳ ಚೆನ್ನಾಗಿದೆ ಹೋಟೆಲಲ್ಲಿ. ಬೆಳಿಗ್ಗೆ ಗೋವಾಗೆ ಹೋಗೋ ಕ್ಯೂರಿಯಾಸಿಟಿಯಲ್ಲಿ ಯಾರೂ ಕೂಡ ತಿಂಡಿ ತಿಂದಿರಲಿಲ್ಲ ಮತ್ತು ಏನೂ ತಿಂದಿರಲಿಲ್ಲ. ಹಾಗೆ ಹೋಗೋಣ ಅಂಥೇಳಿ ಹೊರಟಿದ್ವಲ್ಲ, ಸುಮಾರು 1-2 ತಾಸು ಆದಮೇಲೆ ಹುಬ್ಳಿ ಬಂತು. ಹುಬ್ಳಿ ಬಂದಾಗ ನಾನು ಮೊದಲೇ ಈ ಹೋಟೆಲ್ ನೋಡಿದ್ದೆ, ಸುಮಾರು ಸಲ ನೋಡಿದ್ದೆ ನಾನು. ಹಾಗಾಗಿ ಅವರಿಗೂ ಕೂಡ ಇದನ್ನು ತೋರಿಸೋಣ ಅಂಥೇಳಿ ಕರ್ಕೊಂಡು ಬಂದೆ. ಈ ಹೋಟೆಲಲ್ಲಿ ಮುಂದುಗಡೆ ಕೂಡ ಅಂದರೆ ಫೌಂಟೇನ್ ಕೂಡ ಇದೆ, ಮಕ್ಕಳೆಲ್ಲ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿದೆ. ಈ ಹೋಟೆಲ್ ವಿಶೇಷ ಏನಪ್ಪ ಅಂತಂದರೆ, ನಿಮಗೆ ಸ್ವೀಟ್ಸು ಒಂದು ಕಡೆ ಸಿಗುತ್ತೆ, ಚಾಟ್ಸ್ ಎಲ್ಲ ಸಿಗುತ್ತೆ, ಆಮೇಲೆ ನಿಮಗೆ ಬ್ರೇಕ್ಫಾಸ್ಟು ಅದು ಕೂಡ ಸಿಗುತ್ತೆ. ಹಾಗೆ ತುಂಬಾ ಕೂಡ ಒಂದೇ ಸರ್ಕಲಲ್ಲಿ ಎಲ್ಲವೂ ಕೂಡ ಮಾಡಿಟ್ಟಿರೋದ್ರಿಂದ ಭಾಳ ಚೆನ್ನಾಗಿ ಕಾಣುತ್ತೆ. ಭಾಳ ಜನ ಸಾಯಂಕಾಲ ಎಸ್ಪೆಷಲಿ ಚಾಟ್ಸ್ ತಿನ್ನೋಕೆ ಭಾಳ ಜನ ಬರ್ತಾರೆ. ಮತ್ತು ಸ್ವೀಟ್ಸು ಬೆಳಗಾಂ ಕುಂದಾಮ ಆಗಲಿ, ಧಾರವಾಡ ಪೇಡ ಆಗಲಿ, ಈಗ ಅನೇಕ ಸ್ವೀಟ್ಸುಗಳು ಕೂಡ ಇಲ್ಲಿ ಸಿಗುತ್ತೆ. ಅದರದ್ದೇ ಸ್ವೀಟ್ಸು ಸಪ್ರೇಟಾಗಿ ಒಂದು ಬೇಕ್ರಿ ಟೈಪ್ ಕೂಡ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಚಾಟ್ಸ್ ಕಾಣುತ್ತೆ ನಿಮಗೆ. ಈ ಚಾಟ್ಸ್ದೆಲ್ಲ ಒಂದು ಸಪ್ರೇಟ್ ಇದೆ. ವೆರೈಟಿ ಚಾಟ್ಸ್ ಎಲ್ಲ ಸಿಗುತ್ತೆ. ಆ ಕಡೆ ಸ್ವಲ್ಪ ಲೆಫ್ಟ್ ಸೈಡ್ ಹೋದರೆ ಜ್ಯೂಸ್ ಸೆಂಟರ್ ಇದೆ. ಹೀಗೆ ಒಂದೇ ವಿಂಗಲ್ಲಿ ಎಲ್ಲನೂ ಕೂಡ ಇರೋದ್ರಿಂದ ಇಲ್ಲಿ ಎಲ್ಲರ ಥರ ಎಲ್ಲರೂ ಬರ್ತಾರೆ. ನಾರ್ತ್ ಇಂಡಿಯನ್ಸ್ ಆಗಲಿ, ಸೌತ್ ಇಂಡಿಯನ್ಸ್ ಆಗಲಿ, ಲೋಕಲೈಟ್ಸ್ ಆಗಲಿ, ಎಲ್ಲರೂ ಕೂಡ ಇಲ್ಲಿ ಬಂದುಬಿಟ್ಟು ತಮಗೇನು ಇಷ್ಟ ಆಗುತ್ತೋ ಅದನ್ನು ತಿಂದ್ಕೊಂಡು ಹೋಗ್ತಾ ಇರ್ತಾರೆ. ಸಾಕಷ್ಟು ಜನ ಇರ್ತಾರೆ. ಎಸ್ಪೆಷಲಿ ಈವ್ನಿಂಗ್ ಅಂತೂ ಫುಲ್ಲು ರಶ್ ಇರುತ್ತೆ. ಅಷ್ಟು ದೊಡ್ಡ ಪ್ರಿಮಿಸಲ್ಲಿ ಹೋಟ್ಲ್ ಮಾಡಿದರೂ ಕೂಡ ಭಾಳ ಚೆನ್ನಾಗಿದೆ. ಇದು ಆನ್ ದ ವೇ ಯಾರಾದರೂ ಬ್ಯಾಂಗ್ಳೂರ್ ಟು ಬೆಳಗಾಂಗೆ ಹೋದರೆ, ಇದು ಧಾರವಾಡದ ಹುಬ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸಿಗುತ್ತಿದ್ದು. ಇದು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಭಾಳ ಈಸಿಲಿ ಆಕ್ಸೆಬಲ್ ಇದೆ. ಇದನ್ನು ಯಾರಿಗಾದರೂ ಇಷ್ಟ ಆಗುತ್ತೆ ಅಂತಲ್ಲ, ಯಾರಾದರೂ ಹೋದರೆ ಆನ್ ದ ವೇ ಏನಾದರೂ ಇದ್ದರೆ ಇದು ಈಸಿ ಆಗಲಿ ಅಂತೇಳಿ ಇದನ್ನು ತೋರಿಸ್ದೆ. ನಂತರ ಅಲ್ಲಿ ತಿಂಡಿ ತಿಂದ್ಬಿಟ್ಟು ನಾವು ಮತ್ತೆ ಮುಂದಕ್ಕೆ ಹೊರಡೋ ಆತುರದಲ್ಲಿದ್ವಿ ನಾವು. ಹಾಗೆಯೇ ಎಲ್ಲನೂ ಕೂಡ ಅಲ್ಲಿ ನಮ್ಮ ಮಗ ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದ. ಅವನು ಯಾವಾಗ ಗೋವಾ ತಲುಪ್ತೀವಿ ಅಂತೇಳಿ ಕ್ಯೂರಿಯಾಸಿಟಿಯಲ್ಲಿದ್ದ. ಇದು ಬಿಗ್ ಮಿಶ್ರ ಪೇಡ ಅಂತೇಳಿ ಹೋಟೆಲ್ಲು. ಹಾಗೆ ಇಲ್ಲಿ ಬಿಸಿ ಬಿಸಿ ಕುಂದನ ತಯಾರು ಮಾಡ್ತಾಯಿದ್ರು. ಅದನ್ನು ಕೂಡ ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ. ಅದನ್ನು ಕೂಡ ನಿಮಗೆ ತೋರಿಸೋಣ ಅಂಥೇಳಿ ನಾನು ಅಲ್ಲೇ ಮಾಡ್ತಾ ಇರ್ತಾರೆ. ಸ್ವಲ್ಪ ಮುಂದೆ ಬೇಕ್ರಿ ಹೇಳಿದ್ನಲ್ಲ, ಅದೇ ಒಂದೇ ಪ್ರಿಮಿಸಲ್ಲಿ ಆ ಬೇಕ್ರಿ ಒಳಗಡೆ ಅವ್ರು ಪ್ರಿಪೇರ್ ಮಾಡಿದ್ದು ಕೂಡ ನಾನು ನೋಡ್ತಾ ಇದ್ದೆ. ಹಾಗಾಗಿ ನಾನು ನೋಡಿದ್ದೆ, ನಿಮಗೇನು ತೋರಿಸ್ಬೇಕು ಅಂಥೇಳಿ ನಾನು ಕೂಡ ಅದನ್ನು ತಗೊಂಡೆ. ನೋಡಿ, ನೀವು ಬೇಕ್ರಿ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ, ಎಲ್ಲ ಥರ ಸ್ವೀಟ್ಸ್ ಕೂಡ ಅವರು ಇಟ್ಟಿದ್ದಾರೆ. ಒಂದು ಕಡೆ ಚಾಟ್ಸು, ಒಂದು ಕಡೆ ಹೋಟೆಲ್ಲು, ಒಂದು ಕಡೆ ಬೇಕ್ರಿ, ಇನ್ನೊಂದು ಕಡೆ ಅಲ್ಲೇ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಹೀಗೆ ಒಟ್ಟಾರೆಯಾಗಿ ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡೋದೇನಪ್ಪ ಅಂದರೆ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ನಾನು ನಿಮಗೆ ಹೇಳಿದೆ ನೋಡಿ, ಕುಂದ ಅದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಕೂಡ ಅಲ್ಲೇ ಕಾಣುತ್ತೆ ನಿಮಗೆ. ನಾನು ಕೂಡ ಸ್ವಲ್ಪ ಕುಂದನ ತಗೊಂಡೆ. ಒಂದು ನೋಡಿ ಹೇಗೆ ಬಾಣಲಿಯಲ್ಲಿ ಅಲ್ಲಿ ಬಾಣಸಿಗರೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಘಮ ಸ್ಮೆಲ್ ಬರ್ತಾ ಇತ್ತು. ಆ ಸ್ಮೆಲ್ಲಿಗೆ ತಡ್ಕೊಳ್ಳಾರ್ದೆ ನಾನು ಕೂಡ ಬೆಳಗಾಂ ಕುಂದವನ್ನು ತಗೊಂಡೆ. ಭಾಳ ಜನ ಅಲ್ಲಿ ತಗೊಂಡು ಹೋಗ್ತಾಯಿದ್ರು. ನೋಡಿ ಹೇಗೆ ನಮ್ಮ ಪಾತ್ರೆ ದೊಡ್ಡ ಪಾತ್ರೆಯಲ್ಲಿ ತಂದು ಇಟ್ಕೊಂಡಿದ್ರು. ಅಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತಂದರೆ ಬಿಸಿ 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 ವಾಹ್, ಸೂಪರಾಗಿರುತ್ತೆ. ಯಾರಾದರೂ ನೀವು ಟೇಸ್ಟ್ ಮಾಡಿದ್ರಂತ ಅಂದ್ಕೊಳ್ತೀನಿ. ಬೆಳಗಾಂ ಕುಂದ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು ನಮ್ಮದು ಕರ್ನಾಟಕದ್ದು ಸೂಪರಾಗಿರುತ್ತೆ. ಬೆಳಗಾಮಲ್ಲಿ ಇದು ಭಾಳ ಫೇಮಸ್ಸು. ಹಾಗಾಗಿ ಇದು ಬೆಳಗಾಂ ಕುಂದ ಅಂತಲೇ ಇಟ್ಟಿದ್ದಾರೆ. ಈ ಬಿಗ್ ಮಿಶ್ರ ಪೇಡ ಅನ್ನೋದು ಈಗ ಎಲ್ಲ ಕಡೆ ಔಟ್ಲೆಟ್ ಆಗಿದೆ. ಇವ್ರದ್ದೇ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ ಇದನ್ನು ನೋಡ್ತಾ ಇದ್ದರೆ, ತುಂಬ ಖುಷಿಯಾಗುತ್ತೆ.
ನಿಮಗೂ ಕೂಡ ಇಷ್ಟ ಆಗ್ಬೋದು. ಯಾರೆಲ್ಲ ಈ ಪೇಡ ಆಗಲಿ, ಅದರಲ್ಲೂ ಕೂಡ ಮಿಶ್ರ ಪೇಡ ಮತ್ತು ಕುಂದ ಯಾರೆಲ್ಲ ಅದನ್ನು ತಿಂದಿದ್ದೀರಿ ತಾವು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹೇಗಿದೆ ಅಂಥೇಳಿ. ಹೀಗೆ ನಾನು ಯಾಕೆ ನಿಮಗೆಲ್ಲ ಇದನ್ನೆಲ್ಲ ತೋರಿಸ್ತೀನಿ ಅಂತಂದರೆ, ಸ್ವೀಟ್ಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ತಿಂದ್ಕೊಂಬಿಡಿ, ಹೋಗ್ತಾ ಹೋಗ್ತಾ ಶುಗರು ಬಿ ಪಿ ಏನೆಲ್ಲ ಬರುತ್ತೆ ಅವಾಗ ತಿನ್ನೋಕ್ಕಾಗಲ್ಲ. ನಿಮ್ಗೆ ಏನೇನು ಆಸೆಗಳಿದಾವೆ ಈಗಲೇ ತಿಂದ್ಕೊಳ್ಳಿ ಅಂತೇಳಿ ಹೇಳ್ತಾ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದೇ ನನ್ನ ಕ್ಯೂರಿಯಾಸಿಟಿ. ಗೋವಾಗೆ ಹೋದ್ಮೇಲೆ ಗೋವಾದು ಸೀರಿಯಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಾನು ಗೋವಾದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಆನ್ ದ ವೇ ಇರೋದ್ರಿಂದ ಹೋಗ್ತಾ ಇರೋದ್ರಿಂದ ಇದು ಹೋಗ್ತಾ ಇರೋ ವಿಡಿಯೋನ ನಿಮಗೆ ಹಾಕಿದ್ದೀನಿ ಸ್ನೇಹಿತರೆ. ಕಂಪ್ಲೀಟಾಗಿ ಈ ಮಿಶ್ರ ಪೇಡ ಹೋಟೆಲ್ನ ನಿಮಗೆ ತೋರಿಸಿದ್ದೀನಿ. ಹಾಗೆಯೇ ಅಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಹೇಗೆ ಹೋದ್ವಪ್ಪ ಅಂತಂದರೆ ಗೋವಾಗೆ ಹಾವೇರಿ, ಧಾರವಾಡಾಗಿ ಸ್ವಲ್ಪ ದಾಟಿದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ರಾಮನಗರ ಅಂತೇಳಿ ಬರುತ್ತೆ. ರಾಮನಗರಕ್ಕೆ ಹೋಗೋ ದಾರಿ ಇರುತ್ತೆ, ಅಲ್ಲಿ 60 ಕಿಲೋಮೀಟರ್ ರಾಮನಗರ ಆಗುತ್ತೆ. ಸೊ ಅಲ್ಲಿ ನಾವು ರಾಮನಗರಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಬ್ಯಾಂಗ್ಳೂರು ರಾಮನಗರನೇ ಬೇರೆ, ಧಾರವಾಡದಿಂದ ರಾಮನಗರ ಅಂತ ಬರ್ತದೆ, ಅದೇ ಬೇರೆ ಇರುತ್ತೆ. ಸೊ ಅದು ಕೂಡ ರೋಡ್ ಚೆನ್ನಾಗಿದೆ. ಈಗ ನೀವು ಈ ರೋಡಲ್ಲೂ ಕೂಡ ಹೋದವರಿಗೆ ಕೂಡ ಪ್ರಾಬ್ಲಮ್ ಇಲ್ಲ, ರೋಡ್ ಚೆನ್ನಾಗಿದೆ. ಮತ್ತು ನೇಚರ್ ಕೂಡ ಸೂಪರಾಗಿರುತ್ತೆ. ಇದ್ರಲ್ಲಿ ಕಾಣ್ಬೋದು ನೋಡಿ, ಎರಡೂ ಕಡೆ ಗಿಡಗಳೆಲ್ಲ ಇದ್ದು ಹೇಗಿರುತ್ತೆ ನೇಚರ್ ಅಂಥೇಳಿ. ಇದು ನಾವು ಹೋಗ್ತಾ ಇರೋದು. ನಾನೇ ಡ್ರೈವ್ ಮಾಡಿದೆ ಈ ಸಲ. ನಾವು ಡ್ರೈವರ್ನ ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ನಮಗೆ ಜಾಗ ಆಗಲ್ಲ ಅಂಥೇಳಿ. ನಾವೇ 5 ಜನ ಇದ್ವಲ್ಲ, ಮತ್ತು ನಮಗೆ ಸಾಕಾಗ್ತದೆ ಒಂದು ಕಾರ್ ಅಂಥೇಳಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಹೀಗೆ ರಾಮನಗರಕ್ಕೆ ಹೋಗಬೇಕು. ರಾಮನಗರದಿಂದ ಮತ್ತೆ ನಿಮಗೆ ಗೋವಾ ಎಂಟ್ರಿ ಆಗುತ್ತೆ. ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ನಾವೀಗ ಹೋಗ್ತಾ ಇದ್ದಂಗೆಲ್ಲ ನಮಗೆ ಅಲ್ಲಿ ಒಂದು ದೇವಸ್ಥಾನವನ್ನು ಕಾಣ್ತೀವಿ. ರಾಮನಗರ ದಾಟಿದ ಮೇಲೆ ಗೋವಾ ಎಂಟ್ರಿ ಆಗ್ತೀವಲ್ಲ, ಅಲ್ಲೊಂದು ದೇವಸ್ಥಾನ ಬರುತ್ತೆ. ಎಲ್ಲರೂ ಕೂಡ ಆ ದೇವಸ್ಥಾನದ ಹತ್ರ ಇಳಿದ್ಬಿಟ್ಟು ಆ ದೇವಿಯ ಕೈ ಮುಗಿದು ಅಲ್ಲಿಂದ ದೇವಿಯ ಕೃಪೆಗೆ ಪಾತ್ರರಾಗಿ ಮುಂದೆ ಪ್ರಯಾಣವನ್ನು ಮಾಡ್ತಾರೆ. ನಾನು ಹಾಗೆಯೇ ಸುಮ್ಮನೆ ನಾನು ಎಲ್ಲೋದ್ರೂ ಕೂಡ ಒಂಚೂರು ಏನಿದೆ ಅಂತೆಲ್ಲ ತಗೊಳ್ತಾ ಇರ್ತೀನಿ. ನಾನು ಅಲ್ಲಿ ನೋಡಿದಾಗ ಅಲ್ಲಿ ನೇಚರ್ ನನಗೆ ಇಷ್ಟ ಆಯಿತು, ಭಾಳ ಚೆನ್ನಾಗಿತ್ತು. ನಾನು ಏನೇ ನೋಡಿದರೂ ಕೂಡ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಕಾಳಜಿಯಾಗಿರುತ್ತೆ. ಅಲ್ಲಿ ನೋಡಿ ಹೇಗೆ ಅಲ್ಲಿ ಅಷ್ಟೊಂದು ಘಾಟ್ ಸೆಕ್ಷನ್ ಏನಲ್ಲ. ನಮ್ಮದು ಇದು ಇರುತ್ತಲ್ಲ, ಮಂಗಳೂರು ಆಗುಂಬೆ ಪ್ಲಸ್ ಆಗುಂಬೆ ಆಗಿರ್ಬೋದು, ಚಾರ್ಮುಡಿ ಘಾಟ್ ಧರ್ಮಸ್ಥಳಕ್ಕೆ ಹೋಗಿರ್ಬೋದು, ಆ ರೀತಿ ಏನಿಲ್ಲ. ಈ ಎಲ್ಲ ರೋಡ್ ಅಗಲ ಮಾಡಿರೋದ್ರಿಂದ ನಿಮಗೆ ಘಾಟ್ ಅಂತಲೇ ಅನಿಸಲ್ಲ. ಬಟ್ ಸ್ವಲ್ಪ ಸ್ಟೀಪ್ ಇದೆ, ಹುಷಾರಾಗಿ ಹೋಗಬೇಕು. ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಇದೆಲ್ಲ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಬಂಡೆಗಳು ಕೂಡ ಆ ಥರ ನೋಡಿ, ಕಲ್ಲುಗಳು ಕೂಡ ಕಾಣ್ತಾ ಇತ್ತು, ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ. ಅದ್ರ ಪಕ್ಕದಲ್ಲೇ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಕಡೆಯಿಂದ ಬರೋರು ಕೂಡ ಕೈ ಮುಗ್ಕೊಂಡು ಹೋಗ್ತಾರೆ, ಈ ಕಡೆಯಿಂದ ಹೋಗೋರು ಕೂಡ ಕೈ ಮುಗಿದು ಹೋಗ್ತಾರೆ. ನನಗೆ ಏನು ನೆನಪಾಯ್ತಪ್ಪ ಅಂತಂದರೆ, ನಾವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲರೂ ಕೂಡ ಹೋಗಬೇಕಾದ್ರೆ ಏನು ಘಾಟಲ್ಲಿ ಇಳಿಬೇಕಾದ್ರೆ ಅಲ್ಲಿ ಕೈ ಮುಗಿದು ಹೋಗ್ತೀವಲ್ಲ, ಅದೇ ರೀತಿ ಅಂತಲೇ ಅಂದ್ಕೊಂಡೆ ನಾನು. ಹೀಗೆ ನಾವು ನಮ್ಮ ಪಯಣವನ್ನು ಸಾಗ್ತಾ ಇದ್ದೀವಿ ಟುವರ್ಡ್ಸ್ ಗೋವಾ ಕಡೆ. ನಾವು ಗೋವಾ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗೋಗಿತ್ತು. ಆಗ ಬಂದಮೇಲೆ ನಾವು ಇಲ್ಲಿ ಮೊದಲೇ ರೂಮ್ ಮಾಡಿದ್ದೆ ನಾನು ಒಂದು ಹತ್ರ. ಬಟ್ ಅಲ್ಲಿ ಹೋದಾಗ ನನಗೆ ಯಾಕೋ ಅದು ಅಪಾರ್ಟ್ಮೆಂಟ್ ಬೇಡ ಅಂತ ಹೇಳಿದರು ಮಕ್ಕಳು. ಹಾಗಾಗಿ ನಾವು ಈಗ ಮತ್ತೆ ಬಾಗಾಗೆ ಹೋಗೋಣ, ಬಾಗಾನೆ ನೋಡೋಕೆ ಚೆನ್ನಾಗಿರುತ್ತೆ. ನಾವು ಬಂದಿರೋದೇ ಟೂರ್ ಮಾಡೋಕ್ಕೆ. ನಾವೆಲ್ಲೋ ಅಪಾರ್ಟ್ಮೆಂಟ್ ಮಾಡಿಕೊಂಡು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದ್ದರೆ ಏನೂ ಸುಖ ಇರೋಲ್ಲ. ನಾವು ಸ್ವಲ್ಪ ಜನಗಳಿರುವಂಥ ಜಾಗಕ್ಕೆ ಹೋಗೋಣ ಅಂತೇಳಿ ಮತ್ತೆ ಇದಾದಾಗ ನಾವು ಮತ್ತೆ ಬಾಗಾ ಕಡೆ ಬಂದ್ವಿ. ಬಾಗಾ ಕಡೆ ಬಂದಾಗ ಇಲ್ಲೊಂದು ಒಳ್ಳೆ ರೆಸಾರ್ಟ್, ಅಲೋಹಾ ರೆಸಾರ್ಟ್ ಅಂತೇಳಿದೆ. ಈ ರೆಸಾರ್ಟ್ನ ನಾವು ಮಾಡಿದ್ವಿ, ಭಾಳ ಬ್ಯೂಟಿಫುಲ್ ಇದೆ. ಇಲ್ಲಿ ಫ್ಯಾಮಿಲಿ ರೂಮ್ಸು ಇದೆ ಮತ್ತು ಸಪ್ರೇಟ್ ಇದೆ. ಹೊಸ ಬಿಲ್ಡಿಂಗ್ ಅಂತ ಕಾಣುತ್ತೆ, ಭಾಳ ಚೆನ್ನಾಗಿದೆ. ಅದಾದಮೇಲೆ ಸಾಯಂಕಾಲ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಯೂಶ್ವಲ್ ಬಾಗಾ ಬೀಚ್ ಕಡೆ ಹೋದ್ವಿ.
ಮೊದಲೇ ಭಾಗ ಅಂದರೆ ಗೊತ್ತಲ್ಲ ನಿಮ್ಗೆ ಹೇಗಿರುತ್ತೆ ಅಂತೇಳಿ, ಒಳ್ಳೆ ವೈಬ್ಸ್ ಇರುತ್ತೆ. ಗೋವಾ ವೈಬ್ಸ್ ನೋಡಬೇಕಂದ್ರೆ ಭಾಗ ಕಡೆ ಬರಬೇಕು. ಭಾಗ ಬೀಚಿಗೆ ಬಂದಾಗ ಎಲ್ಲ ಲೈಟಿಂಗ್ ಹಾಕಿ ಸುಮಾರು ಒಂದು 8 ಗಂಟೆ ಆಗಿತ್ತು ನಾವು ಭಾಗ ಬೀಚ್ ಹತ್ರ ಹೋದಾಗ. ಅಲ್ಲಿ ನಾವು ತೋರಿಸಿದ್ನಲ್ಲ ನಿಮಗೆ, ಮಿಶ್ರ ಪೇಡದಲ್ಲಿ ತಿಂಡಿ ತಿಂದಿದ್ದು, ಮತ್ತೆಲ್ಲೂ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ವಿ. ಭಾಗದಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಬೇಕನ್ನೋದಿತ್ತು ಎಲ್ರಿಗೂ. ಅಲ್ಲೇ ಬಂದ್ವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ನೀವು ಊಟ ಮಾಡಬೇಕಾದ್ರೆ ಬೀಚ್ ಹತ್ರ ಏನೋ ಬೀಚ್ ವೈಫ್ ತಗೊಂಡು ಊಟ ಮಾಡ್ತೀವಿ ಅಂದರೆ ಓಕೆ, ಬಟ್ ಸ್ವಲ್ಪ ಬೀಚ್ ಸೈಡ್ ಬಂದರೆ ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ ಊಟ. ಇಲ್ಲಿ ಕುತ್ಕೊಂಡು ನಾವೇನೋ ಬೇರೆ ಏನೂ ತಿನ್ನಲಿಲ್ಲ. ಎಲ್ಲರೂ ಕೂಡ 4 ಬಿರಿಯಾನಿ ತೊಗೊಂಡು ಊಟ ಎಲ್ಲ ಮುಗಿಸಿದ ಮೇಲೆ ನನ್ನ ಮಗ ತುಂಬ ಕ್ಯೂರಿಯಾಸಿಟಿಲಿದ್ದ. ನಾನು ಈಗಲೇ ಬೀಚಲ್ಲಿ ಆಟ ಆಡಬೇಕು ಅಂತೇಳಿ ರಾತ್ರಿ ಅವನೋಗಿ ಒಂದು ಸ್ವಲ್ಪ ಬೀಚಲ್ಲಿ ಆಡ್ದ. ಇದು ರಾತ್ರಿ ತೋರಿಸ್ತಾ ಇರೋದು. ಸಾಕಷ್ಟು ಗೋವಾನ ಇನ್ನೂ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಎಲ್ಲನೂ ಕೂಡ ವೀಡಿಯೋಗಳು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ರಾತ್ರಿ ಹೊತ್ತು ಭಾಗ ಬೀಚ್ ಯಾವ ರೀತಿ ಕಾಣುತ್ತೆ ಅಂತೇಳಿ ನೀವು ನೋಡ್ಬೋದು. ಎಸ್ಪೆಷಲಿ ಏನು ಮಳೆಗಾಲ ಬಂದುಬಿಡುತ್ತೆ. ಮಳೆಗಾಲ ಬಂದಮೇಲೆ ಇವೇನೂ ಇರೋಲ್ಲ. ಹಾಗಾಗಿ ಮಳೆಗಾಲ ಮುಗಿಯೋದ್ರ ಒಳಗಡೆ ಹೋಗಬೇಕು ಅಂತಿತ್ತು. ಸೊ ಆ ನೈಟ್ ಗೋವಾ ಅಂದರೆ ನೈಟ್ ಲೈಫ್ ಯಾವ ಥರ ಇರುತ್ತೆ ಅಂತೇಳಿ ಎಲ್ಲ ತೋರಿಸಿಲ್ಲ. ಮುಂದಿನ ವೀಡಿಯೋಗಳೆಲ್ಲ ನಾನು ಗೋವಾನ ಎಕ್ಸ್ಪ್ಲೋರ್ ಮಾಡಿದ್ದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ವೆರಿ ಮಚ್.